ಮೊದಲೇ ಹಾಕಿದ್ರೆ ಎಮರ್ಜೆನ್ಸಿನೇ ಬರ್ತಿರ್ಲಿಲ್ಲರಿ. ನೀವು ಮಾಡಬಾರ್ದು. PWD ಇದ್ರೆ ನೀವು ಮಾಡಲೇಬಾರ್ದು. ಇಲ್ಲ ಇಲ್ಲ, ನೀವು ಮಾಡಬೇಡಿ. ಮತ್ತೆ ಯಾಕೆ ಮಾಡಿದ್ರಿ ಈಗ? ಇವಾಗ್ಲೂ ಮಾಡಬೇಡಿ. ನೀವೇನ್ ಮಾಡೋದು? ಇವಾಗ ಮಾಡೋದು ಏನಿದೆ ಅದರಲ್ಲಿ? ಯಾರಾದ್ರೂ ಸತ್ತಾದ್ಮೇಲೆ ಮಾಡ್ತೀರಾ? ಒಳ್ಳೆ ಕಥೆ ಆಯ್ತಲ್ಲ ರೀ. ಸೇತುವೆ ಹಾಗೂ ರಸ್ತೆ ಸಂಪೂರ್ಣ ಕಳಪೆ ಕಾಮಗಾರಿ ಹಿನ್ನೆಲೆ ವಿಧಾನ ಪರಿಷತ್ನ ಮಾಜಿ ಸದಸ್ಯ ವಿಜಯ್ ಸಿಂಗ್ ಫುಲ್ ಗರಂ. ಸ್ಥಳದಲ್ಲಿದ್ದ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ತರಾಟೆಗೆ ತೆಗೆದುಕೊಂಡ ವಿಜಯ್ ಸಿಂಗ್. ಬಸವಕಲ್ಯಾಣ ತಾಲೂಕಿನ ಗೌರ್ ಗ್ರಾಮದಿಂದ ನಗರಕ್ಕೆ ಸಂಪರ್ಕಿಸುವ ಮುಖ್ಯ ರಸ್ತೆ ಸಂಪೂರ್ಣ ಕಳಪೆ ಗುಣಮಟ್ಟದಿಂದ ಕೂಡಿದ್ದು, ಗೌರ್ ಗ್ರಾಮದ ಬಳಿ ಮಳೆ ನೀರಿಗೆ ಕೊಚ್ಚಿ ಹೋಗಿರುವ ಸೇತುವೆ ಕಾಮಗಾರಿಯೂ ಸಹ ಸಂಪೂರ್ಣ ಕಳಪೆ ಗುಣಮಟ್ಟದಿಂದ ಕೂಡಿದೆ ಎಂದು ವಿಧಾನ ಪರಿಷತ್ನ ಮಾಜಿ ಸದಸ್ಯ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ವಿಜಯ್ ಸಿಂಗ್ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಫುಲ್ ಗರಂ ಆಗಿ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಇಂದು ಶುಕ್ರವಾರ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಜರುಗಿತು. ಕಳೆದ 2 ದಿನಗಳ ಹಿಂದೆ ಸುರಿದ ಭಾರೀ ಮಳೆಯಿಂದಾಗಿ ಗೌರ್ ಗ್ರಾಮದ ಬಳಿ ರಸ್ತೆ ಸೇತುವೆಯೊಂದು ಸಂಪೂರ್ಣವಾಗಿ ಮಳೆ ನೀರಿಗೆ ಕೊಚ್ಚಿ ಹೋಗಿತ್ತು. ಈ ಪ್ರಕರಣದ ಹಿನ್ನೆಲೆಯಲ್ಲಿ ಇಂದು ಸ್ಥಳಕ್ಕೆ ಭೇಟಿ ನೀಡಿದ ವಿಧಾನ ಪರಿಷತ್ನ ಮಾಜಿ ಸದಸ್ಯರೂ ಆಗಿರುವ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ವಿಜಯ್ ಸಿಂಗ್ ಅವರು ಗೌರ್ ಗ್ರಾಮದಿಂದ ನಗರಕ್ಕೆ ಸಂಪರ್ಕಿಸುವ ಮುಖ್ಯ ರಸ್ತೆ ಸಂಪೂರ್ಣ ಕಳಪೆ ಗುಣಮಟ್ಟದಿಂದ ಕೂಡಿದೆ. ರಸ್ತೆ ನಿರ್ಮಾಣ ಮಾಡುವ ಸಂದರ್ಭದಲ್ಲಿಯೇ ಗುಣಮಟ್ಟದ ಸೇತುವೆ ನಿರ್ಮಾಣ ಮಾಡಿದರೆ ಇಂದು ಇಂತಹ ಪರಿಸ್ಥಿತಿ ಎದುರಾಗುತ್ತಿರಲಿಲ್ಲ. ಇಲಾಖೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಬೇಜವಾಬ್ದಾರಿತನದಿಂದಾಗಿ ಸಾರ್ವಜನಿಕರು ಸಮಸ್ಯೆ ಎದುರಿಸುವಂತಾಗಿದೆ ಎಂದು ಸ್ಥಳದಲ್ಲಿದ್ದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ವಿಜಯ್ ಸಿಂಗ್ ತರಾಟೆಗೆ ತೆಗೆದುಕೊಂಡರು. ಕಳಪೆ ಕಾಮಗಾರಿ ಕೈಗೆತ್ತಿಕೊಳ್ಳುವವರ ವಿರುದ್ಧ ಕಠಿಣ ಕ್ರಮಕ್ಕೆ ಸೂಚಿಸಲಾಗುವುದು. ಯಾವುದೇ ಕಾರಣಕ್ಕೂ ಕಳಪೆ ಕಾಮಗಾರಿ ಸಹಿಸಲು ಸಾಧ್ಯವಿಲ್ಲ. ನಾನು ಬಂದಿರುವುದು ರಾಜಕೀಯ ಮಾಡಲು ಅಲ್ಲ, ಜನರಿಗೆ ಉತ್ತಮ ಗುಣಮಟ್ಟದ ರಸ್ತೆ ಸೌಲಭ್ಯ ಕಲ್ಪಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಯಾವುದೇ ಕಾರಣಕ್ಕೂ ಕಳಪೆ ಕಾಮಗಾರಿ ಸಹಿಸಲು ಸಾಧ್ಯವಿಲ್ಲ ಎಂದು ವಿಜಯ್ ಸಿಂಗ್ ಖಡಕ್ ಆಗಿ ಸೂಚಿಸಿದರು. ಈ ಸ್ಥಳದಲ್ಲಿದ್ದ ಸ್ಥಳೀಯರು ಮಾತನಾಡಿ, ರಸ್ತೆ ಮಾಡುವ ಸಂದರ್ಭದಲ್ಲಿಯೇ ಸೇತುವೆ ನಿರ್ಮಾಣ ಮಾಡಬೇಕು ಎಂದು ಅನೇಕ ಬಾರಿ ಗುತ್ತಿಗೆದಾರರಿಗೆ ಮನವಿ ಮಾಡಿದರೂ ಸಹ ನಿರ್ಲಕ್ಷ್ಯ ವಹಿಸಲಾಗಿದೆ. ಅಂದು ನಿರ್ಲಕ್ಷ್ಯ ವಹಿಸಿದ ಕಾರಣದಿಂದಾಗಿಯೇ ಇಂದು ಇಂತಹ ಸ್ಥಿತಿ ಎದುರಾಗಿದೆ. ಈಗಲಾದರೂ ಗುಣಮಟ್ಟದ ಸೇತುವೆ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ವಿಜಯ್ ಸಿಂಗ್ ಅವರಲ್ಲಿ ಮನವಿ ಮಾಡಿದರು. ನೂತನ ಸೇತುವೆ ನಿರ್ಮಾಣಕ್ಕಾಗಿ ಲೋಕೋಪಯೋಗಿ ಇಲಾಖೆ ಸಚಿವರಿಗೆ 50 ಲಕ್ಷ ರೂಪಾಯಿ ಅನುದಾನಕ್ಕಾಗಿ ಮನವಿ ಮಾಡಲಾಗಿದೆ. ಅತಿ ಶೀಘ್ರದಲ್ಲಿಯೇ ಸೇತುವೆ ನಿರ್ಮಾಣ ಮಾಡಲಾಗುವುದು ಎಂದು ವಿಜಯ್ ಸಿಂಗ್ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಬಸವಕಲ್ಯಾಣ ನಗರಸಭೆ ಅಧ್ಯಕ್ಷ MD ಶೇಗಿರೋದಿನ್ ಸೇರಿದಂತೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಹಾಗೂ ನಗರಸಭೆ ಸದಸ್ಯರು ಹಾಗೂ ಪ್ರಮುಖರು ಗಣ್ಯರು ಉಪಸ್ಥಿತರಿದ್ದರು. ಯಾಕೆ ಮಾಡ್ಬೇಕ್ರಿ? ಹೊಡೆದಾದ್ಮೇಲೆ ಮಾಡ್ತೀರಾ? ಹಾಕ್ಬೇಡ. ಎಸ್ಟಿಮೇಟ್ ಅಲ್ಲಿ ಹಾಕ್ಬೇಡ, ತೆಗಿ. ಈಗ ತಾತಂದ ಇದೆಲ್ಲ ಮಾಡಕ್ಕೆ ಎಲ್ಲ ಹೋದಾದ್ಮೇಲೆ ಬಂದು ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳಕ್ ನಿಮ್ ಮಾತು ಕೇಳಕ್ ನಾವು ಇಲ್ಲಿದೀವ? ಇಲ್ಲಿ ಯಾರು ಸತ್ತೋಗಿದ್ರೆ ಹಾಕೊಂದು ಬಾ ನಿಮ್ ಜೊತೆ ಹಾಕೊಂಡು ಒಳ್ಳೆ ಕತೆ ಆಯ್ತು. ಹಾಕಿ ಎಲ್ಲರ ಮೇಲೆ ಯಾರ್ಯಾರು ಮಾಡಿದಾರೆ ಹಾಕು. ನೀವು ಹಾಕಲ್ಲ ಏನ್ ಕೆಲಸ ಆಗಲ್ಲ. ಹಾಕಿದ್ರೆ ಮುಂದೆನೂ ಯಾರು ಮಾಡಲ್ಲ. ಏನಪ್ಪಾ ಮತ್ತೆ ಇನ್ನೊಂದ್ಸಲ ಆದ್ಮೇಲೆ ಕರಿತೀರಿ ನಮಗೆ. ಬಿಟ್ಟು ಬಂದಿಲ್ಲ ಅಂದ್ರೆ ಏನ್ ಕೆಲಸ ಆಗಲ್ಲ. ಎಸ್ಟಿಮೇಟ್ ಇಲ್ಲ ಹೇಳಿ ಹೇಳಿ. ಎಸ್ಟಿಮೇಟ್ ಅದಕ್ಕಿಲ್ಲ. ಈ ರೋಡ್ಗೆ ಇದು ನೋಡಿ, ರೋಡ್ ಹೆಂಗಿದೆ ಈಗ ನೋಡಿ. ಈಗಲೇ ಕಿತ್ತಾದಿಲ್ಲ ಏಕ್ ಮಹಿನಾ ನೀವು ನೋಡಿ ಸುಮ್ಮನೆ आइल डाल रहे अंदर पूरा रोड़ा में आइल डाल को कर रही काम आइल डाल रहे मैं बोला रुकाया तो देखो क्या मालूम है जहाँ बोल रहे बोलने नहीं दे रहे क्या पूरा सोने के लिए। हाँ फोटो निकालो। 2 बार रुका था।